ನೀಟ್ ಅಕ್ರಮವನ್ನ ಖಂಡಿಸಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ರಾಹುಲ್ ಗಾಂಧಿ ಬಂಧನವನ್ನ ಖಂಡಿಸಿ ರೋಷಾಗ್ನಿ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನಕ್ಕೆ ಮುತ್ತಿಗೆಯ ಯತ್ನಿಸಲಾಗಿದೆ. ನೀಟ್ ಅಕ್ರಮಕ್ಕೆ ನ್ಯಾಯ ದೊರಕಿಸಬೇಕು ಅಂತ ಪ್ರತಿಭಟನೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. ಪ್ರತಿಭಟನಾಕಾರರನ್ನ ಬಸ್ನಲ್ಲಿ ಕರೆದೊಯ್ದು ಅಲ್ಲಿಂದ ಕರ್ಕೊಂಡು ಹೋಗೋ ಕೆಲಸ ಆಗಿದೆ. ಜಗನ್ನಾಥ ಭವನದ ಸುತ್ತ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ನೋಡಿ, ನೀಟ್ ಅಕ್ರಮವನ್ನ ಖಂಡಿಸಿ ಯೂತ್ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ನಿನ್ನೆ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅದನ್ನ ಖಂಡಿಸಿ ಈ ರೋಷಾಗ್ನಿ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನಕ್ಕೆ ಮುತ್ತಿಗೆಯ ಯತ್ನ ಆಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ನೀಟ್ ಅಕ್ರಮಕ್ಕೆ ನ್ಯಾಯ ದೊರಕಿಸಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರನ್ನ ಬಸ್ನಲ್ಲಿ ಕರೆದೊಯ್ದಿರೋದು ಪೊಲೀಸರು. ಈ ಜಗನ್ನಾಥ ಭವನದ ಸುತ್ತ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕಿ ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಯಾರು ಅರ್ಹತೆ ಹೊಂದಿದ್ರು ಅಂಥವ್ರನ್ನ ಇವತ್ತು ಹೊರಗಡೆ ಇಡುವಂಥ ಕೆಲಸನ ಇವತ್ತು BJPಯ ಅಂಧಭಕ್ತರು ಮಾಡಿದ್ದಾರೆ. ಇದರ ನೈತಿಕ ಹೊಣೆ ಇವತ್ತು ನರೇಂದ್ರ ಮೋದಿರವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇವತ್ತು ಲಕ್ಷಾಂತರ ಜನ ಇವತ್ತು ದೆಹಲಿಯ ಲೋಕಸಭೆ ಆವರಣದ ಮುಂದೆ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಗೂ ಸಹ ಕಾಳಜಿ ವಹಿಸ್ತಕ್ಕಂಥ ನರೇಂದ್ರ ಮೋದಿ ಕದ್ದಿ ಇವತ್ತು ಪಲಾಯನವಾದಿ ಮಾಡಿದ್ದಾರೆ. ಹಾಗೂ ವಿರೋಧ ಪಕ್ಷದ ನಾಯಕರಾಗಂಥ ರಾಹುಲ್ ಗಾಂಧಿರವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆರವರು, ಪ್ರಿಯಾಂಕಾ ಗಾಂಧಿ ಅವರು ಹಾಗೂ ಎಲ್ಲ ಸಂಸತ್ ಸದಸ್ಯರು ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಓಡೋಗಿರತಕ್ಕಂಥ ಪಲಾಯನವಾದಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿ. ಇವತ್ತು ಯಾರಿಂದ ಯಾವ ಮತ ಪಡೆದು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆದರೂ 3 ಬಾರಿ ಅಂಥ ಯುವಕರ ಬಾಳನ್ನು ಇವತ್ತು ಹಾಳು ಮಾಡಿದ್ದಾರೆ. ಕೂಡಲೇ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು. BJPಯವರು ಯುವಕರಿಂದ ಮತ ಪಡೆದಿದ್ದಾರೆ. ಅದಕ್ಕೆ ಇವತ್ತು ನಾವು BJP ಕಚೇರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ನೀವು ಯುವಕರನ್ನ ಬಾಳನ್ನು ಹಾಳು ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಯುವಕರಿಗೆ ಅಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ. ಇವತ್ತು ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕಿ ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಯಾರು ಅರ್ಹತೆ ಹೊಂದಿದ್ರು ಅಂಥವ್ರನ್ನ ಇವತ್ತು ಹೊರಗಡೆ ಇಡುವಂಥ ಕೆಲಸನ ಇವತ್ತು BJPಯ ಅಂಧಭಕ್ತರು ಮಾಡಿದ್ದಾರೆ. ಇದರ ನೈತಿಕ ಹೊಣೆ ಇವತ್ತು ನರೇಂದ್ರ ಮೋದಿರವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇವತ್ತು ಲಕ್ಷಾಂತರ ಜನ ಇವತ್ತು ದೆಹಲಿಯ ಲೋಕಸಭೆ ಆವರಣದ ಮುಂದೆ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಗೂ ಸಹ ಕಾಳಜಿ ವಹಿಸ್ತಕ್ಕಂಥ ನರೇಂದ್ರ ಮೋದಿ ಕದ್ದಿ ಇವತ್ತು ಪಲಾಯನವಾದಿ ಮಾಡಿದ್ದಾರೆ. ಹಾಗೂ ವಿರೋಧ ಪಕ್ಷದ ನಾಯಕರಾಗಂಥ ರಾಹುಲ್ ಗಾಂಧಿರವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆರವರು, ಪ್ರಿಯಾಂಕಾ ಗಾಂಧಿ ಅವರು ಹಾಗೂ ಎಲ್ಲ ಸಂಸತ್ ಸದಸ್ಯರು ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಓಡೋಗಿರತಕ್ಕಂಥ ಪಲಾಯನವಾದಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿ. ಇವತ್ತು ಯಾರಿಂದ ಮತ ಪಡೆದು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆದರೂ 3 ಬಾರಿ ಅಂಥ ಯುವಕರ ಬಾಳನ್ನು ಇವತ್ತು ಹಾಳು ಮಾಡಿದ್ದಾರೆ. ಕೂಡಲೇ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು. BJPಯವರು ಯುವಕರಿಂದ ಮತ ಪಡೆದಿದ್ದಾರೆ. ಅದಕ್ಕೆ ಇವತ್ತು ನಾವು BJP ಕಚೇರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ನೀವು
ಯುವಕರನ್ನ ಬಾಳನ್ನು ಹಾಳು ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಯುವಕರಿಗೆ ಅಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ. ಇವತ್ತು ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳ